ಪ್ರೀತಿ ದರ್ಶನ್ ಮೇಲೆ, ನನ್ನ ಮೇಲೆ, ನಮ್ಮ ಫ್ಯಾಮಿಲಿ ಮೇಲೆ ದಯವಿಟ್ಟು ಹಿಂಗೆ ಸದಾ ಇರಲಿ. ನಿಮ್ಮ ಆರೋಗ್ಯ ಪ್ರೋತ್ಸಾಹ ಇರೋದು ಯಾರು ನಿಮ್ಮ ಜೀವನ ಏನು ಮಾಡಲ್ಲ. ಸ್ನೇಹಿತರೆ ನಮಸ್ಕಾರ. ಒಂದು ಕಡೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬೇಲ್ ಸಿಗುವಂಥ ನಿರೀಕ್ಷೆಯಲ್ಲಿದ್ದಾರೆ. ಇವತ್ತಲ್ಲ ನಾಳೆ ಬೇಲ್ ಸಿಗ್ಬೋದು ಅಂತ ಹೇಳಿ ಭಾರಿ ಆಸೆಗಣ್ಣಿನಿಂದ ನೋಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇದೇ ದರ್ಶನ್ ಸಹೋದರ ದಿನಕರ್ ತುಗುದೀಪ್ ಮೊಟ್ಟ ಮೊದಲ ಬಾರಿಗೆ ದರ್ಶನ್ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅದು ಕೂಡ ಸಾರ್ವಜನಿಕ ವೇದಿಕೆಯಲ್ಲಿ ಅಭಿಮಾನಿಗಳ ಮುಂದೆನೇ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ದಿನಕರ್ ತುಗುದೀಪ್ ಸಾಕಷ್ಟು ಸಂದೇಶಗಳನ್ನು ರವಾನೆ ಮಾಡಿದ್ದಾರೆ. ದಾಸನ ಬಗ್ಗೆ ಒಂದಷ್ಟು ಪಾಸಿಟಿವ್ ಒಪಿನಿಯನ್ಗಳನ್ನು ಇಲ್ಲಿ ರವಾನಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ದೊಡ್ಡದೊಂದು ಮೆಸೇಜನ್ನು ಕೂಡ ಕೊಟ್ಟಿದ್ದಾರೆ ಇದೇ ದಿನಕರ್ ತುಗುದೀಪ್. ಹೌದು, ಹಾಗಾದರೆ ದಿನಕರ್ ತುಗುದೀಪ್ ಕೊಟ್ಟಿರುವಂಥ ಆ ಒಂದು ಮೆಸೇಜ್ ಏನು? ದರ್ಶನ್ ಯಾವತ್ತು ಬಿಡುಗಡೆ ಆಗ್ಬೋದು, ಬಿಡುಗಡೆ ಆದ ಬಳಿಕ ಮಾಡುವಂತಹ ಮತ್ತೊಂದು ಮಹತ್ ಕಾರ್ಯ ಏನು? ಇದು 2011ರ ಹಿಸ್ಟರಿಯನ್ನು ರಿಪೀಟ್ ಮಾಡುತ್ತಾ? ಇದೆಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ರೇಣುಕಸ್ವಾಮಿ ಹತ್ಯೆ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂಥ ದರ್ಶನ್ಗೆ ಜಾಮೀನು ಯಾವಾಗ ಸಿಗುತ್ತೆ ಅನ್ನೋದು ಈಗಿರುವಂಥ $1 ಮಿಲಿಯನ್ ಪ್ರಶ್ನೆ. ಇಷ್ಟು ದಿನ ಈ ಪ್ರಶ್ನೆ ಕೇಳ್ತಿದ್ದಂಥ ಡಿ ಬಾಸ್ ಸೇನೆ ಇದೀಗ ಸ್ವಲ್ಪ ನಿರಾಳರಾದಂತೆ ಕಾಣಿಸ್ತಿದೆ. ಇಷ್ಟು ದಿನ ಸೈಲೆಂಟಾಗಿ ಇದ್ದಂಥ ದರ್ಶನ್ ಸಹೋದರ ಮೊಟ್ಟ ಮೊದಲ ಬಾರಿಗೆ ಮೌನವನ್ನು ಮುರಿದಿದ್ದಾರೆ. ದಿನಕರ್ ಆಡಿದಂಥ ಆ ಒಂದು ಮಾತು ಬಹುದೊಡ್ಡ ಮೆಸೇಜನ್ನೇ ಕೊಟ್ಟಿದೆ. ದರ್ಶನ್ ಸೋದರ ದಿನಕರ್ ತುಗುದೀಪ್ ತಮ್ಮ ನಿರ್ದೇಶನದ 5ನೇ ಸಿನಿಮಾ ರಾಯಲ್ ಚಿತ್ರದ ಹಾಡಿನ ರಿಲೀಸ್ಗೆ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿಯನ್ನು ನೀಡಿ ಶ್ರೀಗಳ ಆಶೀರ್ವಾದವನ್ನು ಪಡೆದಿದ್ದಾರೆ. ಇದೇ ವೇದಿಕೆ ಮೇಲೆ ದಿನಕರ್ ಆಡಿದಂತಹ 2011ರ ದರ್ಶನ್ ಸಿನಿ ಬದುಕಿನ ಪುನರ್ಜನ್ಮದ ಹಿಸ್ಟ್ರಿ ರಿಪೀಟ್ ಮಾಡುವಂತೆ ಕಾಣಿಸ್ತಿದೆ. ಹೌದು, ತೀರಾ ರಾಜಕಾರಣಿಗಳಿಗೆ ಇಂಥದ್ದೊಂದು ಕ್ರೇಜ್ ಇರ್ತದೆ. ಸಿದ್ದರಾಮೋತ್ಸವದಲ್ಲಿ ಸಿದ್ದರಾಮಯ್ಯ ಹೆಸರು ಹೇಳಿದ ಕೂಡಲೇ ನಿಮಿಷಗಳ ಕಾಲ ಶಿಲ್ಲೆ ಚಪ್ಪಾಳೆ ಮುಗಿಲು ಮುಟ್ಟಿತ್ತು. ಇದೇ ರೀತಿಯಲ್ಲಿ ದಿನಕರ್ ಮಾತು ಆರಂಭಿಸಿದಾಗ 1 ನಿಮಿಷ ಕಾಲ ಡಿ ಬಾಸ್ ಮಂತ್ರ ಮುಗಿಲನ್ನು ಮುಟ್ಟಿತ್ತು, ಮುಗಿಲನ್ನು ಸೀಳಿತ್ತು. ನಮ್ಗೆ ಯಾವುದೇ ಸಮಸ್ಯೆ ಇರಲಿ, ಏನೇ ಇರಲಿ, ಯಾವಾಗ ಸಪೋರ್ಟ್ ಮಾಡೋ ಸೆಲೆಬ್ರಿಟೀಸ್ ನಮ್ಮ ಫ್ಯಾಮಿಲಿ ಮತ್ತು ದರ್ಶನ್ ಮೇಲಿನ ಸಪೋರ್ಟನ್ನು ಹೀಗೆ ಇಟ್ಕೊಂಡಿರ್ತಾರೋ ಅಲ್ಲಿವರೆಗೂ ನಮ್ಗೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ದಿನಕರ್ ಇದೇ ವೇದಿಕೆಯಲ್ಲಿ ಘೋಷಣೆಯನ್ನು ಮಾಡಿಬಿಡ್ತಾರೆ. ನಿಮ್ಮ ಪ್ರೀತಿಗೆ ನಾವು ಯಾವತ್ತೂ ಕೂಡ ಚಿರಋಣಿ. ನಾವೇನೇ ಹೆಸರು ಮಾಡಿದರೂ ಅದು ನಿಮ್ಮಿಂದ. ಇಷ್ಟು ದಿನ ನಾನೆಲ್ಲೂ ಕೂಡ ಹೋಗಿರಲಿಲ್ಲ. ಕಾರಣ ಪರಿಸ್ಥಿತಿ ಅನ್ನೋ ಮೂಲಕ ದರ್ಶನ್ ಸೋದರ ದಿನಕರ್ ಮಹತ್ವದ ಸುಳಿವನ್ನು ನೀಡಿದ್ದಾರೆ. ಅಷ್ಟಕ್ಕೆ ಸುಮ್ಮನಾಗಿಲ್ಲ ಇದೇ ದಿನಕರ್ ತುಗುದೀಪ್. ಡಿ ಬಾಸ್ ಅನ್ನುವಂತಹ ದರ್ಶನ್ ಫ್ಯಾನ್ಸ್ ಜೈಕಾರದ ಮಧ್ಯೆ ದಿನಕರ್ ತುಗುದೀಪ್ ಅಣ್ಣನಂತೆಯೇ ಸೆಲೆಬ್ರಿಟೀಸ್ಗಳ ಋಣವನ್ನು ನೆನೆದು ಭಾವುಕರಾದರು. ಅಷ್ಟೇ ಅಲ್ಲ, ಎಂಥ ಸ್ಥಿತಿಯಲ್ಲಿ ತಾವಿದ್ದೀವಿ, ಆದಾಗ್ಯೂ ಕೂಡ ಕಷ್ಟ ಕಾಲದಲ್ಲಿ ಗಟ್ಟಿಯಾಗಿ ಜೊತೆ ನಿಂತಹ ಎಲ್ಲ ಅಭಿಮಾನಿಗಳಿಗೆ ಶಿರಬಾಗಿಸಿ ನಮಸ್ಕಾರವನ್ನು ಸಮರ್ಪಿಸಿದರು. ದಿನಕರ್ ಆಡ್ತಿರುವಂಥ ಒಂದೊಂದು ಮಾತು ಸಹ 2011ರ ಘಟನೆಗಳನ್ನು ನೆನಪಿಸ್ತಾ ಇತ್ತು. ಆಗಲೂ ಸಹ ಸೆಪ್ಟೆಂಬರ್ 11ರಂದು ಪತ್ನಿ ಮೇಲಿನ ಹಲ್ಲೆ ಆರೋಪಕ್ಕೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದರು. ಅಕ್ಟೋಬರ್ 7ರಂದು ರಿಲೀಸ್ ಆದರು. ದಸರಾ ಅಂತ್ಯಕ್ಕೂ ಮುಂಚೆಯೇ ದರ್ಶನ್ ಅವತ್ತು ಜೈಲಿನಿಂದ ರಿಲೀಸ್ ಆಗಿ ಹೊಸದೊಂದು ದಾಖಲೆಯನ್ನು ಬರೆಯೋದಕ್ಕೆ ಸಜ್ಜಾಗಿದ್ದರು. ಯಾಕಂದರೆ ಇಡೀ ಕನ್ನಡ ಚಿತ್ರೋದ್ಯಮ ದರ್ಶನ್ ಜೈಲು ಸೇರಿದಾಗ ಅವನ ಕತೆ ಮುಗಿದು ಹೋಯಿತು ಅಂತ ಹೇಳ್ಬಿಟ್ಟು ಆಡಿಕೊಂಡು ನಕ್ಕಿದ್ರು. ಒಂದಷ್ಟು ಮಂದಿ ಅಂತೂ ಹೀಗೆ ಆಗಬೇಕಾಗಿತ್ತು ಅಂತ ಹೇಳ್ಬಿಟ್ಟು ವಾದರಾಡಿದ್ರು. ಆದರೆ ದರ್ಶನ್ ಫಿನಿಕ್ಸ್ನಂತೆ ಎದ್ದು ಬಂದಿದ್ರು. ಫಿನಿಕ್ಸ್ ಪಕ್ಷಿಯಂತೆ ಮೇಲಿದ್ದು ಬರೋದಕ್ಕೆ ಕಾರಣವಾಗಿದ್ದು ಸಾರಥಿ ಎನ್ನುವಂತಹ ಐತಿಹಾಸಿಕ ಸಿನಿಮಾ. ಹೌದು, 2011ರಲ್ಲಿ ತೆರೆಕಂಡಂತಹ ಮತ್ತು ದಾಖಲೆಯನ್ನು ಬರೆದಂತಹ ಸಾರಥಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ದರ್ಶನ್ ಅಂದರೆ ಯಾರು, ದರ್ಶನ್ ತಾಕತ್ತು ಏನು, ಬಾಕ್ಸ್ ಆಫೀಸ್ ಸುಲ್ತಾನ ಯಾರು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿತು. ದರ್ಶನ್ ಸಿನಿ ಬದುಕು ಖತಮಾಯಿತು ಅಂತೇಳಿ ಅಂತಿದ್ದವರು ಮೂಗಿನ ಮೇಲೆ ಬೆರಳನ್ನು ಇಟ್ಕೊಳ್ಳುವಂತಾಯಿತು. ಇಂಥದ್ದೊಂದು ದಾಖಲೆಯನ್ನು ಬರೆಯೋದಕ್ಕೆ ಕಾರಣವಾಗಿದ್ದು ಸೋದರ ದಿನಕರ್ ತುಗುದೀಪ್ ಅನ್ನೋದರಲ್ಲಿ ಡೌಟೇ ಇಲ್ಲ. ದಿನಕರ್ ನಿರ್ದೇಶನದ 3ನೇ ಸಿನಿಮಾ ಸಾರಥಿಯಾಗಿತ್ತು. ಇದೀಗ ರೇಣುಕಸ್ವಾಮಿ ಹತ್ಯೆ ಕೇಸ್ನಲ್ಲಿ ಗಂಭೀರ ಆರೋಪವನ್ನು ಹೊತ್ತು ಜೈಲಿನಲ್ಲಿರುವಂಥ ದರ್ಶನ್ಗೆ ಮತ್ತೊಂದು ಸಾರಥಿ ನಿರ್ಮಿಸುವಂಥ ತವಕದಲ್ಲಿ ದಿನಕರ್ ತುಗುದೀಪ್ ಇದ್ದಾರೆ ಎನ್ನುವಂತಹ ಅನುಮಾನಗಳು ಮೂಡ್ತಾ ಇದ್ದಾವೆ. ಇದೀಗ ನೀವಿದ್ರೆ ಡಿ ಬಾಸ್ಗೆ ಏನೂ ಆಗೋದಿಲ್ಲ, ಡಿ ಬಾಸನ್ನು ಏನೂ ಮಾಡೋಕ್ಕೆ ಆಗೋದಿಲ್ಲ ಅನ್ನುವಂಥ ಸಂದೇಶವನ್ನು ರವಾನಿಸಿರುವಂಥ ದಿನಕರ್ ತುಗುದೀಪ್ ಇದೇ ಸಾರಥಿ 0.2 ಬರೋದು ಖಚಿತ ಅನ್ನೋ ರೀತಿಯಲ್ಲಿ ಈಗ ಅಪ್ಡೇಟನ್ನು ಕೊಡ್ತಿದ್ದಾರೆ. ಅಂದರೆ ಸಾರಥಿ ಭಾಗ 2 ಬರೋದು ಕನ್ಫರ್ಮ್ ಅನ್ನೋ ರೀತಿಯಲ್ಲಿ ಈ ಅಪ್ಡೇಟ್ಸನ್ನು ಕೊಡ್ತಾ ಇದ್ದಾರೆ. ಇನ್ನು ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆಯನ್ನು 57ನೇ CCH ಕೋರ್ಟ್ನಲ್ಲಿ ಮಾಡಲಾಗ್ತಿದೆ. ಶುಕ್ರವಾರ ಮತ್ತು ಶನಿವಾರ ದರ್ಶನ್ ಪರ ವಕೀಲರು CV ನಾಗೇಶ್ ಕೊಟ್ಟಂತಹ ಒಂದೊಂದು ಲೀಗಲ್ ಪಾಯಿಂಟ್ಸು ಕೂಡ ಅಭಿಮಾನಿಗಳನ್ನು ಖುಷಿಗೊಳಿಸಿದೆ. ದರ್ಶನ್ ಈ ಹತ್ಯೆಯಲ್ಲಿ ಭಾಗಿಯೇ ಆಗಿಲ್ಲ ಅನ್ನೋ ರೀತಿಯಲ್ಲಿ ವಾದವನ್ನು ಮಂಡಿಸಿದ್ದಾರೆ ಮತ್ತು ಇವರು ಇಟ್ಟಂಥ ಒಂದೊಂದು ಪಾಯಿಂಟ್ಸ್ಗೂ ಕೂಡ ಸ್ಟನ್ ಆಗಿ ಹೋಗಿದ್ದಾರೆ ಸರ್ಕಾರಿ ಪರ ವಕೀಲರು. ಈಗ
ಒಂದೊಂದೇ ತಪ್ಪುಗಳನ್ನು ಹುಡುಕಿ ಕೋರ್ಟ್ನ ಮುಂದೆ ಇಟ್ಟಿರುವಂಥ CV ನಾಗೇಶ್ ಅವರು ಸೋಮವಾರವೂ ಕೂಡ ಇದರ ಮುಂದುವರೆದ ಭಾಗವನ್ನು ಇಡಲಿಕ್ಕಿದ್ದಾರೆ. ಜೊತೆಗೆ ಯಾವೆಲ್ಲ ವಾದವನ್ನು ಪ್ರಸನ್ನಕುಮಾರ್ ಮಂಡಿಸಿದ್ರೋ ಅದಕ್ಕೆ ಪ್ರತಿವಾದವನ್ನು ಮಂಡಿಸಿರುವಂಥ CV ನಾಗೇಶ್ ಶತಾಯಗತಾಯ ದರ್ಶನ್ಗೆ ಜಾಮೀನನ್ನು ಕೊಡಿಸಿ ಸಿದ್ಧ. ಜೊತೆಗೆ ಮೊದಲ ಅಜೆಂಡಾ ಅವ್ರದ್ದಿರುವಂಥದ್ದು ಈ ಪ್ರಕರಣದಲ್ಲಿ ದರ್ಶನನ್ನು ಕಂಪ್ಲೀಟಾಗಿ ಸ್ಕ್ವಾಶ್ ಮಾಡಿಸ್ಬೇಕು, ಅಂದರೆ ಕೈ ಬಿಡುವಂತೆ ಮಾಡಬೇಕು ಅನ್ನುವಂಥದ್ದು. ಒಂದು ವೇಳೆ ಅದು ಆಗದೇ ಇದ್ದರೆ ಅಟ್ಲೀಸ್ಟ್ ಜಾಮೀನಾದರೂ ಕೊಡಿಸ್ಬೇಕು ಅನ್ನುವಂಥದ್ದು CV ನಾಗೇಶ್ ಅವರ ಚಿಂತನೆ ಇದ್ದಂತಿದೆ. ಸೊ ದಟ್ ಈಗ ಜಾಮೀನು ಸಿಗುವಂಥ ಸಾಧ್ಯತೆಯೂ ಕೂಡ ಹೆಚ್ಚಾಗಿ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇದೇ ಹೊತ್ತಿಗೆ ಸರಿಯಾಗಿ ಕಾಕತಾಳಿಗೆ ಎಂಬಂತೆ ದಿನಕರ್ ತೂಗುದೀಪ್ ಅಣ್ಣನ ಸೆಲೆಬ್ರಿಟೀಸ್ಗೆ ಸಾರಥಿ ಭಾಗ 2ರ ಸುಳಿವನ್ನು ನೀಡಿರೋದು ಕೂಡ ಅತ್ಯಂತ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆ ನೋಡಿದರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿ 120 ದಿನ ಕಳೆದು ಹೋಗಿದೆ. ಬಳ್ಳಾರಿ ಜೈಲಿನಲ್ಲಿರುವಂಥ ದರ್ಶನ್ಗೆ ಬೇಲ್ ಟೆನ್ಷನ್ ಜೊತೆಗೆ ಬೆನ್ನು ನೋವಿನ ಟೆನ್ಷನ್ ಕೂಡ ಇದೆ. ಇದರ ನಡುವೆ ದರ್ಶನ್ ಸೋದರ ದಿನಕರ್ ತೂಗುದೀಪ್ ಅಣ್ಣನ ಬಗ್ಗೆ ಮಾತನಾಡಿರುವಂಥದ್ದು, ಕೇಸ್ ಕುರಿತು ಮೊದಲ ಬಾರಿಗೆ ಮೌನವನ್ನು ಮುರಿದಿರುವಂಥದ್ದು ಅಷ್ಟೇ ಅಲ್ಲ, ಪ್ರತಿ ವಾರ ಅಣ್ಣನನ್ನು ನೋಡೋದಕ್ಕೆ ಜೈಲಿಗೆ ಭೇಟಿಯನ್ನು ನೀಡ್ತಿರುವಂಥ ದಿನಕರ್ ನಿಮ್ಮ ಪ್ರೀತಿ ಇರೋವರೆಗೂ ಕೂಡ ಡಿ ಬಾಸ್ಗೆ ಏನೂ ಕೂಡ ಆಗೋದಿಲ್ಲ, ಯಾರು ಏನೂ ಕೂಡ ಮಾಡೋಕ್ಕೂ ಕೂಡ ಸಾಧ್ಯವಿಲ್ಲ ಅಂತೇಳಿ ಹೇಳ್ತಾರೆ. ಇದೇ ಮಾತಿಗೆ ದರ್ಶನ್ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ. ಇದೇ ಮಾತುಗಳಲ್ಲಿ ಸಾರಥಿಯ 2ನೇ ಭಾಗದ ಬಗ್ಗೆ ಮ್ಯಾಟ್ರನ್ನು ರಿವೀಲ್ ಮಾಡಿದ್ದಾರೆ. 2011ರಲ್ಲೂ ಕೂಡ ದರ್ಶನ್ ಇಂಥದ್ದೇ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದರು. ಪರಪ್ಪನ ಅಗ್ರಹಾರ ಜೈಲನ್ನು ಸೇರಿದ್ರು. ಆ ಸಂದರ್ಭ ದಸರಾ ಶುರುವಾದ ಮೇಲೆಯೇ ದರ್ಶನ್ ಜೈಲಿನಿಂದ ರಿಲೀಸ್ ಆಗಿದ್ರು. ಯಾಕಂತ ಹೇಳಿದ್ರೆ ದರ್ಶನ್ಗೆ ಚಾಮುಂಡೇಶ್ವರಿ ಆಶೀರ್ವಾದ ಇದೆಯಲ್ಲ, ಇದು ದೊಡ್ಡ ಮಟ್ಟದಲ್ಲಿ ಇದೆ. ಈ ಬಾರಿಯೂ ಕೂಡ ಹಾಗೆ ಆಗುತ್ತಾ ಅನ್ನುವಂಥ ಕುತೂಹಲ ಸಹಜವಾಗಿ ಇದೆ. ಅಕ್ಟೋಬರ್ 7ರಂದು ಸಿಕ್ಕಂಥ ಬೇಲ್ ಕಾರಣಕ್ಕೆ ದರ್ಶನ್ ದಸರಾದಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯವಾಯಿತು. ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆಯುವಂತಾಯಿತು. ಇದೀಗ 2024ರಲ್ಲೂ ಕೂಡ ದಸರಾಕ್ಕೂ ಮುಂಚೆ ದರ್ಶನ್ ಬಿಡುಗಡೆ ಆಗಿ ಜಾಮೀನನ್ನು ಪಡೆದು ಹೊರಗಡೆ ಬಂದು ಗಂಭೀರ ಆರೋಪವನ್ನು ಹೊತ್ತಂತಹ ದರ್ಶನ್ ಹೇಗೆ ಅವತ್ತು ರಿಲೀಸ್ ಆದರೂ ಇವತ್ತು ಕೂಡ ರಿಲೀಸ್ ಆಗಿ ನವರಾತ್ರಿಯಲ್ಲಿ ಭಾಗಿಯಾಗ್ತಾರಾ ಅನ್ನುವಂಥದ್ದು ಈ ಇರೋದು ಕುತೂಹಲ. ಈ ಮೂಲಕ ಚಾಮುಂಡೇಶ್ವರಿ ತನ್ನ ಪುತ್ರನನ್ನು ಕಾಪಾಡಿಕೊಂಡು ಬರ್ತಿರೋದಕ್ಕೆ ಇದೊಂದು ನಿದರ್ಶನವಾಗ್ತದ. ಚಾಮುಂಡೇಶ್ವರಿಯ ಪವಾಡ ದರ್ಶನ್ ಮೇಲೆ ಈ ಬಾರಿ ನಡೆಯುತ್ತಾ ಅನ್ನುವಂಥದ್ದು ಈಗಿರುವಂಥ ಕುತೂಹಲ. ಈಗ ಏನೋ ಒಂದು ದೊಡ್ಡ ಸಂದೇಶವನ್ನೇ ಈ ದಿನಕರ್ ತೂಗುದೀಪ್ ಕೊಟ್ಟಿದ್ದಾರೆ. CV ನಾಗೇಶ್ ಕೂಡ ಇಂತಹದ್ದೇ ಒಂದು ಭರವಸೆಯನ್ನು ಮೂಡುವಂತೆ ಮಾಡಿದ್ದಾರೆ. ಇದೆಲ್ಲದರ ಭಾಗವಾಗಿ ದರ್ಶನ್ ಒಂದು ವೇಳೆ ಜಾಮೀನನ್ನು ಪಡೆದು ಹೊರಗಡೆ ಬಂದರು ಅಂತ ಹೇಳಿದ್ರೆ ಅಭಿಮಾನಿಗಳ ಸಂತೋಷಕ್ಕೆ ಪಾರವೇ ಇರೋದಿಲ್ಲ. ಜೊತೆಗೆ ಚಾಮುಂಡೇಶ್ವರಿಯ ಶಕ್ತಿ ಸಾಮರ್ಥ್ಯದ ಬಗ್ಗೆ ಮತ್ತೊಂದು ಲೈವ್ ಎಕ್ಸಾಂಪಲ್ ನಮಗೆ ಸಿಕ್ಕದಂಗೆ ಆಗುತ್ತೆ. ಬಟ್ ಇಲ್ಲಿ ಸಾಕಷ್ಟು ಜನ ಈಗ ಪ್ರಶ್ನೆ ಮಾಡ್ತಿರ್ಬೋದು, ಸರ್ ದರ್ಶನ್ ಮಾಡಿರೋದು ತಪ್ಪಲ್ವಾ, ದರ್ಶನ್ ಮಾಡಿರೋದು ಅಪರಾಧ ಅಲ್ವಾ, ದರ್ಶನ್ಗೆ ಈ ರೀತಿ ದೇವರು ಕ್ಷಮೆಯನ್ನು ಕೊಟ್ಟರೆ ಅಥವಾ ದರ್ಶನ್ ಈ ರೀತಿ ಹೊರಗಡೆ ಬಂದರು ಅಂತ ಹೇಳಿದ್ರೆ ಇಲ್ಲಿ ಕೊಲೆಗಾರನಿಗೆ ದೇವರು ಸಾಥನ್ನು ಕೊಟ್ಟರು ಅನ್ನೋ ರೀತಿ ಆಗುತ್ತಲ್ವಾ ಅಂತಲೂ ಕೂಡ ಸಾಕಷ್ಟು ಜನ ಕೇಳ್ಬೋದು. 100% ಆ ರೀತಿಯೂ ಕೂಡ ಅನಿಸುತ್ತೆ. ಬಟ್ ಎಂಡ್ ಆಫ್ ದಿ ಡೇಗೆ ಎರಡೂ ಕೂಡ ನೋಡಬೇಕಲ್ವಾ. ಇಲ್ಲಿ ರೇಣುಕಾಸ್ವಾಮಿ ಎಂಥ ವ್ಯಕ್ತಿ ಅನ್ನೋದನ್ನು ಕೂಡ ನೋಡಬೇಕಲ್ವಾ. ಮತ್ತು ದರ್ಶನ್ ಪಾತ್ರದ ಬಗ್ಗೆನೂ ಕೂಡ ಕಾನೂನಲ್ಲಿ ಈಗ ದಾಖಲೆಗಳಲ್ಲಿ ಏನು ಇದೆಯಪ್ಪ ಅದು ಇಂಪಾರ್ಟೆಂಟ್ ಆಗ್ತದೆ. ಈಗ ದರ್ಶನ್ನು ಅಲ್ಲಿ ಭಾಗಿಯಾಗಿದ್ದ ಅನ್ನೋದಕ್ಕೆ ಒಂದಷ್ಟು ಕಂತೆಗಳು ಇರ್ತವೆ. ಬಟ್ ಅದಕ್ಕೆ ಪೂರಕವಾದಂಥ ಸಾಕ್ಷಿಗಳು ಅದಿದ್ದರೆ ಕೋರ್ಟ್ ಯಾವುದೇ ವಾದ ಆಗಲಿ ಏನೇ ಬರಲಿ ಏನೇ ಆದರೂ ಕೂಡ ಕೋರ್ಟ್ ಒಪ್ಪೋದಿಲ್ಲ. ಕೋರ್ಟ್ ಒಪ್ಪುತ್ತಿದೆ ಅಥವಾ ಜಾಮೀನನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ದರ್ಶನ್ ತಪ್ಪು ಮಾಡಿಲ್ಲ ಅಂತೇಳಿ ಜಾಮೀನನ್ನು ಕೊಟ್ಟಿರೋದಲ್ಲ. ದರ್ಶನ್ ಬಗ್ಗೆ ಇನ್ನೂ ಕೂಡ ವಿಚಾರಣೆ ನಡಿಬೇಕು. ಬಟ್ ವಿಚಾರಣೆ ನಡೆಯೋದಕ್ಕಿಂತ ಮುಂಚೆ ದರ್ಶನ್ನಿಂದ ಇನ್ನೇನು ಕೂಡ ತೊಂದರೆ ಇಲ್ಲ. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆಯಲ್ವಾ, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದ್ರಿಂದ ಇನ್ನೇನು ತೊಂದರೆ ಮಾಡೋಕ್ಕಾಗಲ್ಲ, ಆಮೇಲೆ ಸಾಕ್ಷಿಗಳನ್ನು ನಾಶ ಮಾಡೋಕ್ಕಾಗೋದಿಲ್ಲ ಅನ್ನೋಂಥ ಕಾರಣಕ್ಕೆ ಜಾಮೀನನ್ನು ಕೊಡಬಹುದು. ಆಮೇಲೆ ಈಗಾಗಲೇ ದರ್ಶನ್ಗೆ ಕೆಲವೊಂದಷ್ಟು ಜೆನ್ಯೂನ್ ರೀಸನ್ಗಳನ್ನು ಕೊಟ್ಟಿದ್ದಾರೆ. ಏನು ಆಪ್ರೇಷನ್, ಬೆನ್ನುವಿನ ಆಪ್ರೇಷನ್, ಸ್ಕ್ಯಾನಿಂಗು ಇವೆಲ್ಲದು ಕೂಡ ಈಗ ವಿಮ್ಸ್ನಲ್ಲಿ ಮಾಡಿಸ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ದರ್ಶನ್ ಫ್ಯಾಮಿಲಿ ಡಾಕ್ಟರ್ಗಳು ಇರ್ತಾರಲ್ಲ ಅವ್ರ ಹತ್ರನೇ ನಾನು ಮಾಡಿಸ್ತೇನೆ ಬೆಂಗಳೂರಿನಲ್ಲಿ ಅಂತೇಳಿ ಹೇಳಿದ್ದಾರೆ. ಸೊ ದಟ್ಟು ಇಲ್ಲಿ ಎಲ್ಲವನ್ನು ಕೂಡ ಕನ್ಸಿಡರ್ ಮಾಡಿ ಆಮೇಲೆ ಈಗ ಪ್ರಕರಣ ಇನ್ನೇನು ಅಂತಿಮ ಹಂತದ ತನಿಖೆ ನಡಿಬೇಕು. ಆವಾಗ ದರ್ಶನ್ ಅಪರಾಧಿನೋ ಆರೋಪಿನ ತೀರ್ಮಾನ ಆಗುತ್ತೆ. ಬಟ್ ಇಲ್ಲಿ ಅಲ್ಲಿವರೆಗೂ ಕೂಡ ದರ್ಶನ್ನಿಂದ ಏನು ಕೂಡ ಅಪಾಯ ಸಮಾಜಕ್ಕೂ ಕೂಡ ಇಲ್ಲ. ಹಾಗೆಯೇ ದರ್ಶನ್ ಇಲ್ಲಿ ಸಾಕ್ಷಿ ನಾಶ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಲಾರ ಅಥವಾ ಮಾಡಿದ್ರೂ ಪ್ರಯೋಜನ ಇಲ್ಲ ಅಂತೇಳಿ ಇರೋದ್ರಿಂದ ಅದರ ಬಗ್ಗೆ ಹೆಚ್ಚು ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ಜಾಮೀನನ್ನು ಕೊಡುವಂಥ ಚಾನ್ಸಸ್ ಇದೆ. ಆ ಮೂಲಕ ದರ್ಶನ್ ಪ್ರೇಯರು, ವಿಜಯಲಕ್ಷ್ಮಿಯವರ ಪ್ರಾರ್ಥನೆ, ಪೂಜೆ, ಪುನಸ್ಕಾರಗಳು ಫಲ ಕೊಟ್ಟರು ಕೂಡ ಅಚ್ಚರಿ ಏನಿಲ್ಲ. ಹಾಗೆಯೇ ಇಲ್ಲಿ ದಿನಕರ್ ಘೋಷಣೆ ಮಾಡಿದಂಥ ಅದೊಂದು ಹೇಳಿಕೆ ಅಥವಾ ಸ್ಟೇಟ್ಮೆಂಟು ಅಥವಾ ಅದೊಂದು ದೊಡ್ಡ ಅಪ್ಡೇಟ್ಸ್ ಇದೆಯಲ್ಲ ಅದೇನಾಗುತ್ತೆ ಅನ್ನುವಂಥ ಕುತೂಹಲವೂ ಕೂಡ ಇದೆ. ದರ್ಶನ್ಗೆ 2ನೇ ಜನ್ಮವನ್ನು ಈ ಬಾರಿ ಮತ್ತೆ ಸಹೋದರ ಕೊಡ್ತಾರಾ ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.